ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ನ ಫೈಟ್ ತಾರಕಕ್ಕೇರ್ತಾ ಇದೆ. ಪಥಸಂಚಲನ ಹಿನ್ನೆಲೆ ನಾಳೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬನ್ನಿ ಶಾಂತಿ ಸಭೆಗೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದ್ದು 28ನೇ ತಾರೀಕು ನೀವು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ಹಾಗಾಗಿ ಶಾಂತಿ ಸಭೆ ಹಿನ್ನೆಲೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿರೋದು. ಪ್ರತಿ ಸಂಘಟನೆಯಿಂದ 3 ಬಂದು ಲಿಖಿತ ಉತ್ತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಗದ್ದಲ ಆಗದಂತೆ ನಿಷೇಧಾಜ್ಞೆ ಇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ನ ಫೈಟ್ ತಾರಕಕ್ಕೇರ್ತಾ ಇದೆ. ಪಥಸಂಚಲನ ಹಿನ್ನೆಲೆ ನಾಳೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬನ್ನಿ ಶಾಂತಿ ಸಭೆಗೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದ್ದು 28ನೇ ತಾರೀಕು ನೀವು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ಹಾಗಾಗಿ ಶಾಂತಿ ಸಭೆ ಹಿನ್ನೆಲೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿರೋದು. ಪ್ರತಿ ಸಂಘಟನೆಯಿಂದ 3 ಬಂದು ಲಿಖಿತ ಉತ್ತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಗದ್ದಲ ಆಗದಂತೆ ನಿಷೇಧಾಜ್ಞೆ ಇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ನ ಫೈಟ್ ತಾರಕಕ್ಕೇರ್ತಾ ಇದೆ. ಪಥಸಂಚಲನ ಹಿನ್ನೆಲೆ ನಾಳೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬನ್ನಿ ಶಾಂತಿ ಸಭೆಗೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದ್ದು 28ನೇ ತಾರೀಕು ನೀವು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ಹಾಗಾಗಿ ಶಾಂತಿ ಸಭೆ ಹಿನ್ನೆಲೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿರೋದು. ಪ್ರತಿ ಸಂಘಟನೆಯಿಂದ 3 ಬಂದು ಲಿಖಿತ ಉತ್ತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಗದ್ದಲ ಆಗದಂತೆ ನಿಷೇಧಾಜ್ಞೆ ಇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ನ ಫೈಟ್ ತಾರಕಕ್ಕೇರ್ತಾ ಇದೆ. ಪಥಸಂಚಲನ ಹಿನ್ನೆಲೆ ನಾಳೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬನ್ನಿ ಶಾಂತಿ ಸಭೆಗೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದ್ದು 28ನೇ ತಾರೀಕು ನೀವು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ಹಾಗಾಗಿ ಶಾಂತಿ ಸಭೆ ಹಿನ್ನೆಲೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿರೋದು. ಪ್ರತಿ ಸಂಘಟನೆಯಿಂದ 3 ಬಂದು ಲಿಖಿತ ಉತ್ತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಗದ್ದಲ ಆಗದಂತೆ ನಿಷೇಧಾಜ್ಞೆ ಇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ನ ಫೈಟ್ ತಾರಕಕ್ಕೇರ್ತಾ ಇದೆ. ಪಥಸಂಚಲನ ಹಿನ್ನೆಲೆ ನಾಳೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬನ್ನಿ ಶಾಂತಿ ಸಭೆಗೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದ್ದು 28ನೇ ತಾರೀಕು ನೀವು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ಹಾಗಾಗಿ
ಶಾಂತಿ ಸಭೆ ಹಿನ್ನೆಲೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಪ್ರತಿ ಸಂಘಟನೆಯಿಂದ 3 ಬಂದು ಲಿಖಿತ ಉತ್ತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಗದ್ದಲ ಆಗದಂತೆ ನಿಷೇಧಾಜ್ಞೆ ಇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ನ ಫೈಟ್ ತಾರಕಕ್ಕೇರ್ತಾ ಇದೆ. ಪಥಸಂಚಲನ ಹಿನ್ನೆಲೆ ನಾಳೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬನ್ನಿ ಶಾಂತಿ ಸಭೆಗೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದ್ದು 28ನೇ ತಾರೀಕು ನೀವು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ಹಾಗಾಗಿ ಶಾಂತಿ ಸಭೆ ಹಿನ್ನೆಲೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಪ್ರತಿ ಸಂಘಟನೆಯಿಂದ 3 ಬಂದು ಲಿಖಿತ ಉತ್ತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಗದ್ದಲ ಆಗದಂತೆ ನಿಷೇಧಾಜ್ಞೆ ಇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ನ ಫೈಟ್ ತಾರಕಕ್ಕೇರ್ತಾ ಇದೆ. ಪಥಸಂಚಲನ ಹಿನ್ನೆಲೆ ನಾಳೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಒಟ್ಟು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬನ್ನಿ ಶಾಂತಿ ಸಭೆಗೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತಹ ಶಾಂತಿ ಸಭೆ ಇದು. ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದ್ದು 28ನೇ ತಾರೀಕು ನೀವು ಶಾಂತಿ ಸಭೆಯನ್ನ ಮಾಡಿ ಅಂತೇಳಿ. ಹಾಗಾಗಿ ಶಾಂತಿ ಸಭೆ ಹಿನ್ನೆಲೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಪ್ರತಿ ಸಂಘಟನೆಯಿಂದ 3 ಬಂದು ಲಿಖಿತ ಉತ್ತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆಯಲ್ಲಿ ಗದ್ದಲ ಆಗದಂತೆ ನಿಷೇಧಾಜ್ಞೆ ಇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ.